ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಹಸಿರು ಭೂಮಿ ನಾಟಿ ಕೋಳಿ ಫಾರಮ್ಗೆ ಸ್ವಾಗತ. ಈ ಒಂದು ನಾಟಿ ಕೋಳಿ ಫಾರಮ್ ಮಾಗಡಿ ಹತ್ತಿರ ವ್ಯಾಸರಾಯನಪಾಳ್ಯ ನಿಯರ್ ಬೈ ಒಂಬಾಳಮ್ಮನಪೇಟೆ ಈ ಒಂದು ಜಾಗದಲ್ಲಿ ಕಳೆದ ಸುಮಾರು 7 ತಿಂಗಳಿನಿಂದ ನಾವು ಈ ಒಂದು ನಾಟಿ ಕೋಳಿ ಫಾರ್ಮನ್ನು ನಾವು ನಡೆಸ್ತಾ ಬರ್ತಾಯಿದ್ದೇವೆ. ಈ ನಾಟಿ ಕೋಳಿ ಅಂದ್ರೇನು, ನಾಟಿ ಕೋಳಿಯನ್ನು ಬೆಳೆಸೋದು ಹೇಗೆ, ಮತ್ತು ಇದರ ಡೆವಲಪ್ಮೆಂಟ್ಸ್ಗೆ ನಾವೇನೆಲ್ಲ ಮಾಡಬೇಕು, ಮತ್ತು ನಾವು ಇದನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಇದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಸ್ನೇಹಿತರೆ, ನಾಟಿ ಕೋಳಿ ಅನ್ನೋದ್ರಲ್ಲೇ ಅರ್ಥ ಇದೆ. ನಾಟಿ ಅಂದ್ರೇನು, ಪ್ಯೂರಾಗಿ ಅದರದ್ದೇ ಆದಂಥ ಒಂದು ಸ್ವಾತಂತ್ರ್ಯವಾಗಿ, ಅಂದರೆ ಆ ಕೋಳಿಯನ್ನು ಒಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಕೂಡಾಕಬಾರ್ದು. ಅದು ನ್ಯಾಚುರಲ್ಲಾಗಿ ಈ ಸತ್ತೆಯನ್ನು ತಿಂದ್ಕೊಂಡು, ಅದೇ ಥರ ಹುಳ ಹಪ್ಪಟೆನ ತಿಂದ್ಕೊಂಡು ನ್ಯಾಚುರಲ್ಲಾಗಿ ಬಯಲಲ್ಲಿ ಯಾವುದು ಅಂದರೆ ಕೋಳಿನ ಸಾಕಾಣಿಕೆನ ಮಾಡ್ತಾರೆ, ಅದು ಪ್ಯೂರ್ ನಾಟಿ ಕೋಳಿ ಆಗಿರುತ್ತೆ. ಸ್ನೇಹಿತರೆ, ಈ ಪ್ಯೂರ್ ನಾಟಿ ಕೋಳಿನ ನಾವು ಕಂಡುಹಿಡಿಯೋದು ಹೇಗೆ ಅಂತಂದರೆ, ಒಂದು ಕಾಲು ಸಣ್ಣಗಿರಬೇಕು ಸ್ನೇಹಿತರೆ. ಕಾಲು ಸಣ್ಣಗಿರಬೇಕು. ದಪ್ಪ ಇದೆ ಅಂತಂದರೆ ಒಂದೇ ಕಡೆನೇ ಕೂಡಾಕಿ ಶೆಡ್ ಒಳಗಡೆ ಕೋಳಿಯನ್ನು ಡೆವಲಪ್ಮೆಂಟ್ ಮಾಡಿರ್ತಾರೆ. ಆ ಒಂದು ಕೋಳಿಗಳು ಟೇಸ್ಟ್ ಬರೋದಿಲ್ಲ ಸ್ನೇಹಿತರೆ. ಬಟ್ ನಮ್ಮ ಒಂದು ನಾಟಿ ಕೋಳಿ ಫಾರ್ಮ್ ಬಂದ್ಬಿಟ್ಟು ಸುಮಾರು ಒಂದು ಎಕರೆನಲ್ಲಿ ನಾವು ಸರೌಂಡು ಫುಲ್ಲು ಈ ಒಂದು ನಾಟಿ ಕೋಳಿ ಫಾರ್ಮನ್ನು ನಡೆಸ್ತಾ ಇದ್ದೇವೆ. ನಮ್ಮ ತೋಟದಲ್ಲಿ ಇರ್ತಕ್ಕಂಥ ನ್ಯಾಚುರಲಾಗಿ ಸತ್ತೆಗಳನ್ನು ತಿಂದ್ಕೊಂಡು, ಅದೇ ಥರ ಹುಳ ಹಪ್ಪಟೆಗಳನ್ನು ತಿಂದ್ಕೊಂಡು, ಅದೇ ಥರ ನಾವು ಇದಕ್ಕೆ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ತರಕಾರಿಗಳು, ವೇಸ್ಟ್ ತರಕಾರಿಗಳನ್ನು, ಅದೇ ಥರ ಬಾಳೆ ದಿಂಡನ್ನು, ಅದೇ ಥರ ನ್ಯಾಚುರಲ್ಲಾಗಿ ಕಲ್ಮಂಡ್ರಾಗಿ ಆಗಿರ್ಬೋದು, ಮುಸುಕಿನ ಜೋಳದ ನುಚ್ಚಾಗಿರ್ಬೋದು, ಅದೇ ಥರ ನುಚ್ಚಕ್ಕಿ ಆಗಿರ್ಬೋದು, ಅದೇ ಥರ ವೇಸ್ಟ್ ತರಕಾರಿಗಳಾಗಿರ್ಬೋದು, ಅದೇ ಥರ ನಿಮ್ಮ ತೋಟದಲ್ಲೇ ಅಕ್ಕಪಕ್ಕದಲ್ಲಿ ಬಂದು ನುಗ್ಗೆಕಾಯಿ ಸೊಪ್ಪಾಗಿರ್ಬೋದು, ಅಚ್ಚೆ ಸೊಪ್ಪಾಗಿರ್ಬೋದು, ಬಾಳೆ ದಿಂಡಾಗಿರ್ಬೋದು, ಈ ಥರ ಯಾವಾಗ ನಾವು ನ್ಯಾಚುರಲ್ಲಾಗಿ ಫುಡ್ಡನ್ನು ಕೊಡ್ತೀವಿ, ಆಗ ನಾಟಿ ಕೋಳಿಯ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದರಿಂದ ನಾಟಿ ಕೋಳಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ನಂಬರ್ ಇದೆ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.